ನಾ ಏನ್ ಜೋರ ಕೇಳ್ಕೊಂಡೆ ಅಂತ ತತಸ್ತು ಅಂತ. ಕೆಲವರು ಒಂದಡಿ ಶಕ್ತಿ ಸಿಕ್ಕಿ ಓಡಾಡ್ಬಿಡ್ತಾರೆ. ನಾವು ಹಂಗಲ್ಲ, ಶಕ್ತಿ ಎಲ್ಲ ತಗೋಬತ್ತ ಬಿಡಬಾರ್ದು. ಏನ್ ಗೊತ್ತಾ, ಮತ್ ನಾವು ಏನೋ ನಿರಂತರ ಇರಬೇಕು. ಕಲಿಕೆಯಲ್ಲಿ ನಾವು ನಿರಂತರ ಇದ್ರೇನೆ ನಾವು ನಮ್ ದಡ ಸೇರಕ್ಕಾಗತ್ತೆ. ಈಗ ಬಂದೆ ನಾ 2 ದಿನ ಕಲಿತೆ ಹೊಟ್ಟೋದ್ರೆ ಅಂದ್ರೆ ಮತ್ತೆ ಇನ್ನೊಂದು ವರ್ಷಕ್ಕೆ ಮತ್ತೆ ನಾನು ಬಂದ್ರೆ ನಾನು ದೆದ್ದೆ ಅಂತೀನಿ. ಅದೇ ಸರ್ ಬೇಕಾಗಲ್ಲ. ನಾನು ಈಗ ಸಾಹೇಬರು ಕೊಟ್ಟಿದ್ದ ಟಿಪ್ಸ್ ಅದನ್ನ ನಾನು ಮತ್ತೆ ಈಗ ಪ್ರತಿ ವಾರ ನಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗತ್ತೆ. ಮತ್ತೆ ನಮ್ಮ ಕರೆಕ್ಷನ್ಸ್ ಹೇಳ್ತಾರೆ. ಮತ್ತೆ ಈ ರೀತಿ ಗುರುಗಳು ನಮ್ಗೆ ಸಿಗ್ಬೇಕು ಅಂದ್ರೆ ನಮ್ಮ ಅದೃಷ್ಟ, ಯಾವುದೋ ಜನ್ಮದ ಪುಣ್ಯ ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ ಖಂಡಿತವಾಗ್ಲು. ಈಗ ಮೈಂಡ್ ಸೆಟ್ ಹೆಂಗಿದೆ ಅಂದರೆ ಅಷ್ಟು ನಮ್ಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಅಷ್ಟು ಧೈರ್ಯ ಸರ್ ಕೊಡಿ ನಾ ಮಾತಾಡ್ತೀನಿ ಅನ್ನೋ ಒಂದು ಧೈರ್ಯ ಹೆಂಗೆ ಬಂತು. ಯಾರ ಮೈಕ್ ಕೊಟ್ರೆ ಎಲ್ಲ ಸ್ಟೇಜ್ ಮೇಲೆ 30 ಸೆಕೆಂಡ್ 30 ಸೆಕೆಂಡ್ ಮಾತಾಡಿ ಅಲ್ಲಿ ಫಸ್ಟ್ ಇಲ್ಲಿ ತಪ್ಪೋದು ಧನ್ಯವಾದಗಳು ಅಂದ್ಬಿಟ್ಟು ಓಡೋಗ್ತದೆ. ಕೊನೆ ಅದು ಧನ್ಯವಾದಗಳು ಅಂದ್ಬಿಡೋದು ಸಾಕಪ್ಪ ಇನ್ನು ಬಿಟ್ರೆ ಸಾಕು ನನ್ನ ಅಂತ ಹೇಳಿ ಇವತ್ತೊಂದು ಧೈರ್ಯ ಬಂದಿದ್ದಾರೆ ಸರ್, ಶಕ್ತಿ ಕೊಟ್ಟಿದ್ದಾರೆ ನಮಗೆ ಅಂತ. ಅವ್ರ ಶಕ್ತಿನ ನಮಗೆ ದಾರಿ ಎಳೆದಿದ್ದಾರೆ. ಕಂಟಿನ್ಯೂ ಇರಿ, ನಾವು ಇರ್ತೀವಿ. ಆದ್ರಿಂದ ಸರ್ ಯಾವಾಗ ಒಂದು ಡೇ ಅಥವಾ ಒನ್ ಡೇ ವರ್ಕ್ಶಾಪ್ ಕೂಡ ಮಾಡ್ತಾರೆ, ಬಿಫೋರ್ ಇನ್ಫಾರ್ಮ್ ಮಾಡ್ತಾರೆ ಬರ್ರಿ ಮಾಡ್ತಾರೆ. ಸಾಧ್ಯ ಇಲ್ಲ ಅಲ್ಲಿ ಆಫೀಸ್ನಲ್ಲಿ ಅದು ಬಹಳ ಅದ್ಭುತ. ಮೆಟ್ರೋ ಆರಾಮ್ ಆಫೀಸ್ ಬಂದ್ರು.